ಎನ್ಯು ಆಸ್ಪತ್ರೆಯಿಂದ 10 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಯಶಸ್ವಿಗೊಂಡಿತ್ತು. ಆಸ್ಪತ್ರೆಯ ಹಲವು ಸೌಕರ್ಯಗಳ ಕುರಿತು ಎನ್ಯು ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರದೀಪ್ ಹಾಗೂ ಡಾಕ್ಟರ್ ಪ್ರವೀಣ್ ಮಾಳವದೆ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಎನ್ಯು ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕಿಡ್ನಿ ಕಸಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಸ್ಟಾರ್ಟ್ ಮಾಡಿ ಸುಮಾರು 11 ತಿಂಗಳಾಯಿತು. ಸೊ 11 ತಿಂಗಳಲ್ಲಿ ಲಾಸ್ಟ್ 11 ತಿಂಗಳಲ್ಲಿ ನಾವು 10 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜರಿಯನ್ನು ಈ ಟೈಮಲ್ಲಿ ಮಾಡಿ ಮುಗಿಸಿದ್ದೇವೆ, ಸಕ್ಸಸ್ಫುಲಿ ಮಾಡಿ ಮುಗಿಸಿದ್ದೇವೆ. ಸೊ ಎಲ್ಲ ಪೇಷಂಟ್ ಕೂಡ ಆರೋಗ್ಯಯುತವಾಗಿ ಇದ್ದಾರೆ, ತಮ್ಮ ಜೀವನ ನಡೆಸ್ತಿದ್ದಾರೆ. ಹಾಗೆ ಈ 10 ಕೇಸಸಲ್ಲೇ ಕೆಲವೊಂದು ಅತಿ ವಿರಳವಾದ ಅಂದರೆ ವೆರಿ ರೇರ್ ಕಾರಣಗಳ ಅಂದರೆ ಎನ್ಸಿಮೆಟಿಕ್ ಡೆಫಿಷಿಯನ್ಸಿ ಅಥವಾ ಜೆನೆಟಿಕ್ ಕಾರಣಗಳಿಂದ ಏನು ತೊಂದರೆಗೆ ಒಳಗಾಗಿದ್ದಾರೆ, ಕಿಡ್ನಿ ಸಂಬಂಧಿತ ತೊಂದರೆಗೆ ಒಳಗಾಗಿದ್ದಾರೆ, ಅವರಿಗೂ ಕೂಡ ಸಕ್ಸಸ್ಫುಲ್ಲಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಅವರು ನಮ್ಮ ಜೊತೆಗಿದ್ದಾರೆ. ಇದಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಭಾಳಷ್ಟು ಬೇರೆ ಬೇರೆ ಕಿಡ್ನಿ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಿರುವ ಕಿಡ್ನಿ ಅಂದರೆ ತೊಂದರೆಯಿಂದ ಬಳಲ್ತಿರುವ ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಕೊಳ್ತಿರುವ ರೋಗಿಗಳಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೇವೆ. ಇನ್ನು ಮುಂದೆ ಇಲ್ಲಿವರೆಗೆ ನಾವು ರಕ್ತ ಗುಂಪು ಹೊಂದಾಣಿಕೆಯಾಗುವ ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ಮಾಡ್ತಾ ಬಂದಿದ್ವಿ. ಅಂದರೆ ಸೇಮ್ ಬ್ಲಡ್ ಗ್ರೂಪ್ ಏನಿದೆ, ಮ್ಯಾಚಿಂಗ್ ಡೋನರ್ಸ್ ಏನಿದ್ದಾರೆ, ಅವರಿಂದ ಕಿಡ್ನಿ ತೆಗೆದುಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಬಂದಿದ್ವಿ. ಇಂದು ಮುಂದಿನ ದಿನಗಳಲ್ಲಿ ಇನ್ನು 1-2 ತಿಂಗಳಲ್ಲಿ ಇನ್ನು ನಮಗೆ ಬ್ಲಡ್ ಗ್ರೂಪ್ ಮ್ಯಾಚ್ ಇಲ್ಲದೇ ಇದ್ದರೂ ಕೂಡ ಏನು ಟ್ರಾನ್ಸ್ಪ್ಲಾಂಟ್ ಏನು ಮಾಡಬಹುದು, ಅದರ ಏನು ನಮಗೆ ತಂತ್ರಜ್ಞಾನ ಬೇಕು, ಏನು ಫೆಸಿಲಿಟೀಸ್ ಬೇಕು, ಅದನ್ನು ನಾವು ನಿಮ್ಮ ಆಸ್ಪತ್ರೆಯಲ್ಲಿ ಈಗ ಒಳಗೊಂಡಿದ್ದೇವೆ, ಅದನ್ನು ತರಿಸ್ಕೊಂಡಿದ್ದೇವೆ. ಸೊ ಮುಂದಿನ ತಿಂಗಳಲ್ಲಿ 2 ತಿಂಗಳಲ್ಲಿ ABO ಇನ್ಕಾಂಪಿಟೇಬಲ್ ಅಂದರೆ ರಕ್ತ ಗುಂಪು ಹೊಂದಾಣಿಕೆ ಯಾಗದ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡೋದಕ್ಕೆ ನಾವು ಸಜ್ಜರಾಗಿದ್ದೇವೆ. ಈಗ ಸುಸಜ್ಜಿತವಾಗಿ ರೆಡಿಯಾಗಿದ್ದೇವೆ ಈ ಆಸ್ಪತ್ರೆಯಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ದಾನಿಗಳಿರ್ತಾರೆ ಅವರ ಮನೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಡೊನೇಷನ್ ಮಾಡೋಕ್ಕೆ ರೆಡಿ ಇರ್ತಾರೆ, ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇರಲ್ಲ. ಈ ರೀತಿಯಿಂದ ಏನಾಗುತ್ತೆ, ಅವರು ಆವಾಗ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ದೆ ಅಥವಾ ಡಿಲೇ ಮಾಡಬೇಕಾಗತ್ತೆ ಟ್ರಾನ್ಸ್ಪ್ಲಾಂಟನ್ನು, ಅಥವಾ ಸ್ವ್ಯಾಪ್ ಟ್ರಾನ್ಸ್ಪ್ಲಾಂಟಿಗೆ ಹೋಗಬೇಕಾಗತ್ತೆ. ಈ ಡಿಲೇಯನ್ನು ನಾವು ತಪ್ಪಿಸ್ಬೇಕು ಅಂತ ಹೇಳಿ ಈ ವ್ಯವಸ್ಥೆ ಕೂಡ ಈ ಆಸ್ಪತ್ರೆಯಲ್ಲಿ ಇನ್ನು ಮುಂದೆ ಅವಲಭ್ಯವಾಗುತ್ತೆ. ಇನ್ನು ಮೂರನೇದಾಗಿ ಈ ಭಾಗದಲ್ಲಿ ಏನಿದೆ ಮೆಡಿಕಲ್ ICU ಈ ಭಾಗದ ಭದ್ರಾವತಿ, ಈ ಕಡೆ ಕಡೂರು, ಈ ಭಾಗದಲ್ಲಿ ಮೆಡಿಕಲ್ ICU ಫೆಸಿಲಿಟಿ ಹೋಗಬೇಕಂದ್ರೆ ಶಿವಮೊಗ್ಗ ಕಡೆ ಹೋಗಬೇಕು ಎಲ್ಲ ಜನ. ಸೊ ಮೆಡಿಕಲ್ ICU ಕೂಡ ನಮ್ಮಲ್ಲಿ ಇನ್ನು ಮುಂದೆ ನಾವು ಅದನ್ನು ಬೇರೆ ರೋಗಿಗಳಿಗೂ ಅನುಕೂಲವಾಗುವಂತೆ ಶುರು ಮಾಡ್ತಾ ಇದ್ದೇವೆ. ಇದರಿಂದ ಏನಾಗುತ್ತೆ, ನಾವು ಇದೆಲ್ಲ ಮಾಡ್ತಾ ಇರೋದು ಈ ವಿಶೇಷ ಏನಂದರೆ ಈ 14ರಂದು ಅಂದರೆ ವರ್ಲ್ಡ್ ಕಿಡ್ನಿ ಡೇ ಅಂತ ಪ್ರತಿ ವರ್ಷ ನಾವು ಮಾರ್ಚ್ 2ನೇ ಗುರುವಾರದಿಂದ ಆಚರಿಸ್ತೇವೆ. ಸೊ ಈ ವರ್ಲ್ಡ್ ಕಿಡ್ನಿ ಡೇ ಏನಿದೆ ಅದರ ಧ್ಯೇಯವಾಕ್ಯ ಏನಿದೆ ಅಂದರೆ ಲಾಸ್ಟ್ 3 ವರ್ಷದಿಂದ ಕಿಡ್ನಿ ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಕಿಡ್ನಿ ಆರೋಗ್ಯ ಅವಲಭ್ಯವಾಗಬೇಕು, ಹಾಗೆ ಅವರು ಇರುವ ಕಡೆ ಅವೈಲೇಬಲ್ ಆಗಬೇಕು, ಹಾಗೂ ಈಕ್ವಲ್ ರೀತಿಯಲ್ಲಿ ಅಂದರೆ ಅವರು ಸಾಮಾಜಿಕವಾಗಿ ಯಾವುದೇ ಸೆಕ್ಟ್ರಲ್ಲಿ ಇದ್ದರೂ, ಅಂದರೆ ದುಡ್ಡಿನ ಸಮಸ್ಯೆ ಇದ್ದರೂ ಕೂಡ ಅವರಿಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕಿಡ್ನಿ ಆರೋಗ್ಯದ ಫೆಸಿಲಿಟಿ ಅವೈಲೇಬಲ್ ಆಗಬೇಕು ಅನ್ನೋದು ಧ್ಯೇಯ. ಸೊ ಅದೇ ರೀತಿ ನಾವು 3 ವರ್ಷದಿಂದ ಈ ಕಿಡ್ನಿ ಹೆಲ್ತ್ ಫಾರ್ ಆಲ್ ಅಂತ ನಾವು ಆಚರಿಸ್ತಾ ಇದ್ದೇವೆ. ಈ ವರ್ಷ ಕೂಡ ಅದೇ ಧ್ಯೇಯದೊಂದಿಗೆ ಕಿಡ್ನಿ ಡೇಯನ್ನು ನಾವು ಆಚರಿಸ್ತಿರುವಾಗ ಮೆಡಿಕಲ್ ICU ಕೂಡ ಇಲ್ಲಿ ಭಾಗದಕ್ಕೆ ಇಕ್ವಿಟೇಬಲ್ ಆಕ್ಸೆಸಬಲ್ ಆಗಿರಲಿ ಅಂತ ನಾವು ಶುರು ಮಾಡ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಇವತ್ತು ನಾವು ವಿಶ್ವ ಕಿಡ್ನಿ ದಿನವನ್ನು ಆಚರಿಸ್ತಾ ಇದ್ದೇವೆ. ವಿಶ್ವ ಕಿಡ್ನಿ ದಿನದ ಧ್ಯೇಯವಾಕ್ಯದಂತೆ ಕಿಡ್ನಿ ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ಲರಿಗೂ ಸಹ ಕಿಡ್ನಿ ಆರೋಗ್ಯ, ಸರ್ವರಿಗೂ ಕಿಡ್ನಿ ಆರೋಗ್ಯ. ಈ ಧ್ಯೇಯವಾಕ್ಯ ಮತ್ತು ನಮ್ಮ NU ಆಸ್ಪತ್ರೆಯ ಮೋಟೋ ಏನಿದೆ ಎರಡೂ ಸೇಮ್. ಈಗ ಕಳೆದ 4 ವರ್ಷದಿಂದ ಈ ಮಲೆನಾಡು ಮತ್ತು ಸುತ್ತಮುತ್ತ ಇರುವಂತಹ ಜನರಿಗೆ ಸತತವಾಗಿ ವಿಶ್ವ ದರ್ಜೆಯ ಕಿಡ್ನಿ ಆರೋಗ್ಯವನ್ನು ಕೊಡ್ತಾ ನಾವು ನಮ್ಮ NU ಆಸ್ಪತ್ರೆ ಸೇವೆ ಸಲ್ಲಿಸ್ತಾ ಬಂದಿದೆ. ಅದರ ಮುಂದುವರಿದ ಅಂಗವಾಗಿ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು, ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಕೊರತೆ ಏನಿತ್ತು ಅಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟದು, ಅದನ್ನು ಸಹ ನಾವು ಈ ಕಳೆದ 11 ತಿಂಗಳಲ್ಲಿ ನೀಗಿಸಿದ್ದೇವೆ. ಮತ್ತು ಯಶಸ್ವಿಯಾಗಿ ನಾವು 10 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗಳನ್ನು ಮಾಡಿ ತೋರಿಸಿದ್ದೇವೆ. ಈಗ ಮೊದಲು ನಮ್ಮಲ್ಲಿ ಶುರು ಮಾಡೋದಕ್ಕಿಂತ ಮೊದಲು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ರಲ್ಲ ಆ ಪೇಷಂಟ್ಗಳು ಸಹ ಕೆಲವೊಂದು ಪೇಷಂಟ್ಗಳು ನಮ್ಮಲ್ಲಿ ಫಾಲೋ ಅಪ್ ಇದ್ದಾರೆ. ಅವ್ರು ಹೇಳ್ತಾರೆ, ಸರ್ ಈ ಫೆಸಿಲಿಟಿ ಮೊದಲನೇ ಇದ್ದಿದ್ದರೆ ನಮಗೆ ಎಷ್ಟೊಂದು ಉಪಯೋಗ ಆಗ್ತಿತ್ತು,
ಈಗ 11 ತಿಂಗಳಿಂದ ಶುರು ಮಾಡಿದ್ಮೇಲೆ ಎಷ್ಟೊಂದು ಜನ ಉಪಯೋಗ ತಗೊಂಡಿದ್ದಾರೆ. ಬಟ್ ಮೊದಲು ನೀವು ಶುರು ಮಾಡಿದರೆ, ಇಲ್ಲ ಇಲ್ಲಿ ಶಿವಮೊಗ್ಗ ಭಾಗದಲ್ಲಿ ಮೊದಲು ಇದ್ದಿದ್ರೆ ನಮ್ಗೆ ತುಂಬ ಉಪಯೋಗ ಆಗ್ತಿತ್ತು. ನಾವು ಅಲ್ಲಿ 6 ತಿಂಗಳು ವರ್ಷಗಟ್ಟಲೆ ಮನೆ ಮಾಡಿಕೊಂಡು ಒದ್ದಾಡಿಕೊಂಡು ಕಿಡ್ನಿ ಹಾಕ್ಸ್ಕೊಂಡು ಬಂದ್ವಿ. ಮತ್ತು ಫಾಲೋಅಪ್ಗೂ ನಾವು 100 ಕಿಲೋಮೀಟ್ರ್ ಓಡಾಡಿಕೊಂಡು ಫಾಲೋಅಪ್ ಹೋಗಬೇಕಾಗುತ್ತೆ. ಬಟ್ ಈಗ ಇಲ್ಲಿ ಶುರುವಾಗಿರೋದ್ರಿಂದ ಇದು ತುಂಬ ಉಪಯೋಗ ಆಗಿದೆ ಅಂತ ಎಷ್ಟೊಂದು ಜನ ಬಂದು ಹೇಳ್ತಾರೆ.